ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಇದೆಯಾ? ಈ ನಿರ್ಧಾರ ಸರಿನಾ ತಪ್ಪಾ? ಈಗಾಗಲೇ ನಿರ್ಧಾರ ತೊಗೊಂಬಿಟ್ಟಿದ್ದೀರಾ, ನಿರ್ಧಾರ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಇದೆಲ್ಲ ಸರಿನಾ ತಪ್ಪಾ ಅಂತ ಒಂದು ಯೋಚನೆ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗಾಗಿನೇ. ಈ ನಿರ್ಧಾರ ಸರಿನಾ ತಪ್ಪಾ ಅನ್ನೋದನ್ನು ಈ ಒಂದು ಯೂನಿವರ್ಸ್ನ ಸಂದೇಶದ ಮೂಲಕ ಈ ದಿನ ನಾವು ತಿಳ್ಕೊಳ್ಳೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲು ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆ, ನಿರ್ಧಾರ ಏನಿದೆ ಅದನ್ನು ನೆನಪು ಮಾಡ್ಕೊಳ್ಳಿ. ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾವ ಒಂದು ನಿರ್ಧಾರ ನೀವು ತಗೋಬೇಕು ಅಂದ್ಕೊಂಡಿದ್ದೀರಾ ಅದು ಸರಿನಾ ತಪ್ಪಾ ಅನ್ನೋದನ್ನು ತಿಳಿಸೋದಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂಥ ಮೂರರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ನಿರ್ಧಾರ ನೀವು ಸರಿಯಾದ ದಾರಿನಲ್ಲೇ ಇದ್ದೀರಾ ಅಂತ ತೋರಿಸ್ತಾ ಇದೆ. ಈ ನಿರ್ಧಾರ ನಿಮಗೆ ಒಂದು ಸ್ಟೆಬಿಲಿಟಿ ಆಗಿರ್ಬೋದು, ಒಂದು ಒಳ್ಳೆ ಗ್ರೋತನ್ನು, ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ನಿಮಗೆ ತಂದುಕೊಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ನೀವು ಯಾವ ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ನಿರ್ಧಾರ ಸರಿಯಾಗಿಯೇ ಇದೆ. ಆಲ್ರೆಡಿ ನೀವು ನಿರ್ಧಾರ ತಗೋಬಿಟ್ಟಿದ್ದೀರಾ ಅಂದರೂ ಕೂಡ ಅದು ಕೂಡ ಸರಿಯಾಗಿಯೇ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ನಿರ್ಧಾರ ಸರಿನಾ ತಪ್ಪಾ ಅಂತ ನೋಡೋದಾದರೆ ನೀವೀಗಾಗಲೇ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಸಮಯ ಕಾಯೋದು ಅಥವಾ ಪರಿಸ್ಥಿತಿ ಸರಿ ಹೋಗೋವರೆಗೂ ಕೂಡ ನೀವು ಕಾಯಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. 5 ಆಫ್ ಸ್ವಾರ್ಡ್ಸ್ ಅಂದ್ರೇ ಇಲ್ಲಿ ನಿರ್ಧಾರನ ಮುಂದುವರಿಸೋದು ಒಳ್ಳೆಯದಲ್ಲ ಅಂತ ಕಾಣಿಸ್ತಾ ಇದೆ. ತುಂಬ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ನೀವು ಫೇಸ್ ಮಾಡ್ಬೋದು. ಅನಗತ್ಯವಾಗಿ ಒಂದು ಲಾಸನ್ನು ನೀವು ಅನುಭವಿಸ್ಬೋದು, ಸ್ಟ್ರೆಸ್ ಫೀಲ್ ಆಗ್ಬೋದು ಅನ್ನೋದನ್ನು ಕಾಣಿಸ್ತಾ ಇದೆ ಇಲ್ಲಿ. ಸೊ ನೋಡಿ, ನಿರ್ಧಾರವನ್ನು ತಗೊಳ್ಳಿ. ಆದಷ್ಟು ನಿರ್ಧಾರ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಮುಂದಕ್ಕೆ ಹಾಕಿ, ಅಥವಾ ನಿರ್ಧಾರ ಈಗಾಗಲೇ ತೊಗೊಂಬಿಟ್ಟಿದ್ದೀರಾ ಅನ್ನೋದಾದರೆ ಇನ್ನೊಂದು ಸಲ ಯೋಚನೆ ಮಾಡಿ ಮುಂದುವರಿರಿ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದೊಂದು ವಾರ್ನಿಂಗ್ ಅಂತ ಕಾಣಿಸ್ತಾ ಇದೆ. ಸತ್ಯ ಏನಿದೆಯೋ ಅದು ನೀವು ನೋಡ್ತಾ ಇರೋದು ಬೇರೆ, ಸತ್ಯ ಇರೋದು ಬೇರೆ. ನಿಮ್ಮಿಂದ ಯಾರೋ ಒಂದು ಮೋಸ ಮಾಡ್ತಾ ಇರ್ಬೋದು, ಅಥವಾ ಪ್ರಾಮಾಣಿಕತೆ ಇಲ್ಲದೆ ನಿಮಗೆ ಮೋಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈಗ ಏನು ನಿರ್ಧಾರ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಸ್ವಲ್ಪ ದಿನ ಮುಂದೆ ಹಾಕೋದು ಒಳ್ಳೆಯದು ಅಂತ ನೋಡ್ತಾ ಇದ್ದೀವಿ. ಎಲ್ಲ ಮಾಹಿತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ನೋಡಿ ಇನ್ನೊಂದು ಸಲ ಪರಿಶೀಲನೆ ಮಾಡಿ ನಂತರ ನೀವು ನಿರ್ಧಾರ ತಗೊಳ್ಳೋದು ಒಳ್ಳೆಯದು. ಈಗಾಗಲೇ ನಿರ್ಧಾರ ತೊಗೊಂಡಿದ್ದೀರ ಅಂದರೆ ಸೂಕ್ಷ್ಮವಾಗಿ ನಿಮ್ಮ ಸುತ್ತಮುತ್ತ ಜನರನ್ನು ಅಬ್ಸರ್ವ್ ಮಾಡೋದು ತುಂಬ ಒಳ್ಳೆಯದು. ಪರಿಸ್ಥಿತಿ ಆಗಿರ್ಬೋದು, ಜನರಾಗಿರ್ಬೋದು, ಎಲ್ಲದನ್ನು ಇನ್ನೊಂದು ಸಲ ವಿಶ್ಲೇಷಣೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.